ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪರಿಶ್ರಮ ಕಿಚನ್. ಇವತ್ತಿನ ನನ್ನ ರೆಸಿಪಿ ಸೋರೆಕಾಯಿಯ ಪಕೋಡವನ್ನು ಮಾಡ್ತಾಯಿದ್ದೀನಿ. ಒಂಥರ ಟೀ ಟೈಮ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಊಟ ಜೊತೆಗೂ ಕೂಡ ಮಾಡ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಇದು ಮಾಡೋದಕ್ಕೂ ಕೂಡ ತುಂಬ ಸುಲಭ. ನೋಡೋಣ ಈ ರೆಸಿಪಿಯನ್ನು. ನಾನಿಲ್ಲಿ ಮೀಡಿಯಮ್ ಸೈಜಿನ ಒಂದು ಫ್ರೆಶ್ ಆಗಿರುವಂಥ ಸೋರೆಕಾಯಿಯನ್ನು ತೊಗೊಂಡಿದ್ದೀನಿ. ಈ ರೀತಿ ಬುಡದ ಮತ್ತು ತುದಿಯ ಭಾಗವನ್ನು ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ಈ ಸೋರೆಕಾಯಿಯ ಸಿಪ್ಪೆಯಿಂದನೂ ಕೂಡ ರುಚಿಕರವಾದ ರೆಸಿಪಿಯನ್ನು ಮಾಡಬಹುದು. ಸಣ್ಣದಾಗಿ ಹೆಚ್ಚಿ ಹುರಿದು ಇಲ್ಲ ಬೇಯಿಸಿ ಒಂದು ಗೊಜ್ಜನ್ನು ಮಾಡ್ತಾರೆ. ಅನ್ನದ ಜೊತೆ ದೋಸೆ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸಿಪ್ಪೆ ತೆಗೆದಿರುವಂಥ ಸೋರೆಕಾಯಿಯನ್ನು ತುರ್ಕೊಳ್ಬೇಕಾಗತ್ತೆ. ಇಲ್ಲಿ ಫ್ರೆಶ್ ಆಗಿರುವಂತಹ ಸೋರೆಕಾಯಿ ಆದರೆ ನೀರಿನ ಅಂಶವೂ ಕೂಡ ಹೆಚ್ಚಾಗಿರುತ್ತೆ. ಈ ನೀರನ್ನು ಕೂಡ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾರೆ. ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು. ಈ ತುರಿದಿರುವಂತಹ ಸೋರೆಕಾಯಲ್ಲಿ ನೀರಿನ ಅಂಶ ಹೆಚ್ಚಾಗಿದೆ ಅಂತ ಅನಿಸಿ ನೀವು ಹಿಂಡಿ ಬೇರೆ ಸಪ್ರೇಟಾಗಿ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಪಕೋಡಕ್ಕೆ ಕಲಿಸುವಾಗ ಇದಕ್ಕೆ ಕಡಲೆ ಹಿಟ್ಟನ್ನು ತುಂಬ ಹೆಚ್ಚಾಗಿ ಹಾಕಬೇಕಾಗತ್ತೆ. ನಾನಿಲ್ಲಿ ಸಪ್ರೇಟಾಗಿ ಮಾಡ್ಕೊಂಡಿದ್ದೇನೆ. ಹಿಟ್ಟು ಕಲಿಸ್ಲಿಕ್ಕೆ ಬೇರೆ ಪಾತ್ರೆಗೆ ಹಾಕಿ ಇದಕ್ಕೆ ಬೇಕಾಗುವಂಥ ಒಂದು ಅರ್ಧ ಕಪ್ ಆಗುವಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಒಂದು 2 ಚಮಚ ಆಗುವಷ್ಟು ಸಣ್ಣದಾಗಿ ಹೆಚ್ಚಿರುವಂತಹ ಹಸಿಮೆಣಸು, 1 ಚಮಚ ಉಪ್ಪು, ಹಾಗೆ 1 ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟು, ಖಾರಕ್ಕೆ ಇಲ್ಲಿ 2 ಚಮಚ ಅಚ್ಚ ಖಾರದ ಪುಡಿ, 1 ಚಮಚ ಗರಂ ಮಸಾಲ, ಒಂದು ಅರ್ಧ ಚಮಚ ಅರಿಶಿನ, ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವು, 2 ಕಪ್ ಆಗುವಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ಬಳಸಿದ್ದೇನೆ, 2 ಚಮಚ ಅಕ್ಕಿ ಹಿಟ್ಟು. ನೀವು ಇಲ್ಲಿ ನೀರನ್ನು ಹಾಕೋದೆಲ್ಲ ಬೇಡ, ಹಾಗೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಹಿಟ್ಟು ಬೇಕಾದರೆ ಅಂದರೆ ಕಡಲೆ ಹಿಟ್ಟು ಬೇಕಾದರೆ ಹಾಕ್ಕೊಳ್ಬೋದು. ಇದಕ್ಕೆ ನೋಡಿ ಈ ಹದದಲ್ಲಿ ಇರಬೇಕು. ಇನ್ನು ಗಟ್ಟಿಯಾಗಿ ಕೂಡ ಮಾಡಿಕೊಂಡ್ರೆ ನಡೆಯುತ್ತೆ. ಎಣ್ಣೆನೂ ಕೂಡ ಮುಂಚೆನೇ ಬಿಸಿಗೆ ನಾನಿಲ್ಲಿ ಇಟ್ಕೊಂಡಿದ್ದೆ. ನೋಡಿ ಕಾದಿರುವಂಥ ಎಣ್ಣೆಗೆ ಪಕೋಡ ರೀತಿಯಲ್ಲಿ ಒಂದೊಂದಾಗಿ ಬಿಡ್ತಾ ಹೋದರೆ ಆಯಿತು. ಮೀಡಿಯಮ್ ಉರಿಯಲ್ಲಿ ಒಂದು 5ರಿಂದ 6 ನಿಮಿಷಗಳ ಕಾಲ ಕರೆದು ಆದಮೇಲೆ ಎರಡೂ ಕಡೆಯಲ್ಲೂ ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಕರೆದ್ರೆ ಆಯಿತು. ಇದು ರುಚಿಕರವಾದಂಥ ಪಕೋಡ ಸಂಜೆ ಹೊತ್ತಿಗೆಲ್ಲ ತಿನ್ಬೋದು. ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಸೋರೆಕಾಯಿಂದ ಮಾಡಿದ್ದು ಅಂತ ಗೊತ್ತೇ ಆಗಲ್ಲ, ಅಷ್ಟೊಂದು ರುಚಿಯಾಗಿರುತ್ತೆ. ಖಾರವಾದ ಚಟ್ನಿ ಇಲ್ಲ ಟೊಮೆಟೊ ಕೆಚಪ್ ಜೊತೆಗೆ ಸರ್ವ್ ಮಾಡ್ಬೋದು. ಸಂಜೆ ಟೀ ಜೊತೆಗೆಲ್ಲ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಖಂಡಿತ ಮಾಡಿ ನೋಡಲೇಬೇಕಾದಂಥ ರೆಸಿಪಿ. ಇನ್ನೂ ಹೆಚ್ಚು ಅಡುಗೆಗಳು ಬೇಕು ಅಂದರೆ ಪರಿಶ್ರಮ ಕಿಚನ್ ಚಾನಲ್ ಒಳಗಡೆ ಹೋಗಿ ನೋಡಿ. ನಿಮಗೆ ಯಾವುದಾದ್ರೂ ರೆಸಿಪಿ ಇಷ್ಟ ಆಗ್ಬೋದು. ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.